ಗೋಷ್ಠಿಯಲ್ಲಿ ಹಿರಿಯರು, ರಂಗಾಯಣದ ಮಾಜಿ ನಿರ್ದೇಶಕರು, ಕಲಾವಿದರಾಗಿರ್ತಕ್ಕಂಥ ಅಡ್ಡಂಡ ಕಾರ್ಯಪ್ಪಾಜಿ ಅವರಿದ್ದಾರೆ, ನಮ್ಮ ಜಗದೀಶ್ ಹುನಗುಂಜಿ ಅವರಿದ್ದಾರೆ, ನಮ್ಮ ಗುರುರಾಜ್ ಅವರು, ಬಸವರಾಜ್ ಮದ್ರಿಕಿ ಅವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಈಗಾಗಲೇ ನಾಟಕದ ರೂಪುರೇಷೆಗಳ ಬಗ್ಗೆ ಸರ್ ಅವರು ತಮಗೆ ತಿಳಿಸಿದ್ದಾರೆ. ಇವತ್ತು ಯಾಕೆ ಬಾಬಾ ಸಾಹೇಬರ ನಾಟಕಗಳು, ಬಾಬಾ ಸಾಹೇಬರ ಬಗ್ಗೆ ಚಿಂತನೆಗಳು ನಡಿಬೇಕು ಅಂದರೆ, ಈ ದೇಶದಲ್ಲಿ ಬಾಬಾ ಸಾಹೇಬರು ಹುಟ್ಟದೇ ಇದ್ದರೆ, ಬಾಬಾ ಸಾಹೇಬರು ಏನಾದರೂ ಅಮೇರಿಕಾದಲ್ಲಿ ಹುಟ್ಟಿದರೆ ಅವರು ಅಮೇರಿಕದ ಸೂರ್ಯ ಆಗಿರ್ತಿದ್ರು ಅಂಥೇಳಿ ಒಬಾಮ ಹೇಳಿರ್ತಕ್ಕಂಥದ್ದು ತಾವು ಕೇಳಿರಿ. ಯಾವ ಕಾರಣಕ್ಕೂ ಆವಾಗಿನ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮುಖಂಡರು ಬಾಬಾ ಸಾಹೇಬರನ್ನು ನಿರಂತರವಾಗಿ ಶೋಷಣೆಗೊಳಪಡಿಸ್ಯಾರ, ನಿರಂತರವಾಗಿ ಅವಮಾನಗೊಳಿಸ್ಯಾರ. ಬಾಬಾ ಸಾಹೇಬ್ರಿಗೇನು ಗೌರವ ಸಿಗಬೇಕಾಗಿತ್ತು, ಬಾಬಾ ಸಾಹೇಬ್ರಿಗೇನು ಸನ್ಮಾನ ಸಿಗಬೇಕಾಗಿತ್ತು ಈ ದೇಶದಲ್ಲಿ, ಅದು ಯಾವ ಕಾರಣಕ್ಕೂ ಬಾಬಾ ಸಾಹೇಬ್ರಿಗೆ ಸಿಗದಂಗೆ ನೋಡಿಕೊಂಡ್ರು. ಜೊತೆಗೇ ಈ ದೇಶದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಿಗೆ ಬಾಬಾ ಸಾಹೇಬರು ಪ್ರತ್ಯೇಕ ಮತದಾನ ಪದ್ಧತಿ, ದ್ವಿಸದಸ್ಯ ಪದ್ಧತಿ, ಅದು ಬ್ರಿಟಿಷ್ ವೈಸ್ರಾಯರ ಜೊತೆ ಸಂಘರ್ಷ ಮಾಡೋದ್ರ ಮೂಲಕ ಪಡ್ಕೊಂಡು ಬಂದಿರತಕ್ಕಂಥದ್ದನ್ನು ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ 21 ದಿವಸ ಮಾಡೋದ್ರ ಮೂಲಕ ದಲಿತರಿಗೆ ಮಹಾ ಮೋಸ, ಮಹಾ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಬಾಬಾ ಸಾಹೇಬರು ಮೇಲೆ ಹಲ್ಲೆಗಳು, ಬಾಬಾ ಸಾಹೇಬರ ಮನೆ ಮೇಲೆ ಹಲ್ಲೆಗಳು, ಇದಕ್ಕೆಲ್ಲ ಬಾಬಾ ಸಾಹೇಬ್ರೇ ಕಾರಣ. ಒಂದು ವೇಳೆ ಗಾಂಧಿ ಏನಾದರೂ ತೀರ್ ಹೋದರೆ ಅದಕ್ಕೆ ಜವಾಬ್ದಾರರು ಬಾಬಾ ಸಾಹೇಬ್ರೇ ಅಂತಕ್ಕಂಥ ಗುಲ್ ಎಬ್ಬಿಸ್ಬಿಟ್ರು. ಆವಾಗ ಬಾಬಾ ಸಾಹೇಬರು ಕೊನೆಗೆ ಮನನೊಂದು ಕಾಂಪ್ರಮೈಸ್ ಆಗ್ತಾರೆ, ಮೀಸಲಾತಿ ಹೋಗಿ ಕಸ್ತೂರ್ಬಾ ಗಾಂಧಿಯವರು ಬಂದು ಬಾಬಾ ಸಾಹೇಬ್ರಿಗೆ ಕೈ ಜೋಡಿಸಿದಾಗ ಆ ಹೆಣ್ಮಗಳ ಮಾಂಗಲ್ಯ ಭಾಗ್ಯ ಉಳಿಸ್ಲಿಕ್ಕೆ ಬಾಬಾ ಸಾಹೇಬ್ರು ಹೋಗಿ ಗಾಂಧಿಗೆ ಮಾತು ಕೊಟ್ಟು ತನ್ನ ಏನು ಪಡೆದುಕೊಂಡಿರ್ತಕ್ಕಂಥ ಅಧಿಕಾರವನ್ನು ತ್ಯಾಗ ಮಾಡಿ ಕೇವಲ ಮೀಸಲಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದು ತಾವು ನೋಡಿದ್ವಿ. ಬಾಬಾ ಸಾಹೇಬ್ರನ್ನು ಈ ದೇಶದ ವಿರೋಧಿಗಳು, ಬ್ರಿಟಿಷರ ಏಜೆಂಟ್ರು ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ನೋಡಿದ್ರು, ಅಥವಾ ಬೇರೆ ದೇಶಗಳ ಜೊತೆ ಬಾಬಾ ಸಾಹೇಬರು ಕೈ ಜೋಡಿಸ್ಯಾರ ಅಂತಕ್ಕಂಥದ್ದನ್ನು ಬಿಂಬಿಸಿದ್ರು. ಆದರೆ ಬಾಬಾ ಸಾಹೇಬರು ಅಮೇರಿಕಾದಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಅಮೇರಿಕಾದ ಅಧ್ಯಕ್ಷರು ಬಾಬಾ ಸಾಹೇಬ್ರಿಗೆ ಆಹ್ವಾನ ಮಾಡ್ತಾರೆ. ಆದರೆ ಬಾಬಾ ಸಾಹೇಬರು ಅವರ ಆಹ್ವಾನಕ್ಕೆ ಹೋಗೊಟ್ಟು ಹೋಗಲ್ಲ, ಮರಳಿ ಭಾರತಕ್ಕೆ ಬರ್ತಾರೆ. ಇಲ್ಲಿ ಬಂದು ಅನೇಕ ಸಂಘರ್ಷಗಳು ಮಾಡೋದ್ರ ಮೂಲಕ ಸಂವಿಧಾನ ರಚನಾ ಸಮಿತಿಗೆ ಅವರಿಗೆ ಸೋಲಿಸ್ತಾರೆ. ಮತ್ತು ಪುನಃ ಪಶ್ಚಿಮ ಬಂಗಾಳದ ನಮ್ಮ ಜೋಗೀಂದ್ರನಾಥ್ ಮಂಡಲ್ಜಿಯವರು ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ರಿಗೆ ಅಲ್ಲಿಂದ ಆರಿಸ್ತಂದಾಗ ಆ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡ್ತಾರೆ. ಮಾತಾಗಿರ್ತದ, ಎಲ್ಲಿ ಹಿಂದೂಗಳು ಹೆಚ್ಚರ ಅಲ್ಲಿ ಅದು ಭಾರತಕ್ಕೆ ಉಳಿಬೇಕು, ಎಲ್ಲಿ ಮುಸ್ಲಿಮರು ಹೆಚ್ಚರ ಅದು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡ್ಬೇಕಂತೇಳಿ ಮಾತಾಗಿರ್ತದೆ. ಆದರೆ ಅಲ್ಲಿ ಹಿಂದೂಗಳು 70-80% ಇದ್ರೂ ಕೂಡ ಆ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿಗೆ ಬರಬಾರ್ದು ಅಂತೇಳಿ. ಸರಿ, ನಾಟಕದ ಬಗ್ಗೆ ಈ ನಾಟಕದ ಹಿನ್ನೆಲೆನೇ ಇವೆಲ್ಲ ಬಾಬಾ ಸಾಹೇಬರಿಗೆ ಆಗಿರ್ತಕ್ಕಂಥ ಅನ್ಯಾಯ. ಆ್ಯಕ್ಚುಲಿ ಮಹಾತ್ಮ ಯಾರು ಈ ದೇಶದಲ್ಲಿ, ನಿಜಮಾತ್ಮ ಯಾರು, ಈ ದೇಶದ ಶೋಷಿತ ವರ್ಗಗಳಿಗಾಗಿ ಸಂಘರ್ಷ ಮಾಡಿದವರು ಯಾರು, ಈ ದೇಶದ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಯಾರು. ಬುದ್ಧ ಸಮಾನತೆ ಕೊಟ್ಟರು, ಬಸವಣ್ಣ ಸಮಾನತೆ ಕೊಟ್ಟರು, ರಾಜಾರಾಮ್ ಮೋಹನ್ ರಾಯರು ಹೋರಾಟ ಮಾಡಿದ್ರು ಮಹಿಳೆಯರಿಗಾಗಿ. ಆದರೆ ಕಾನೂನುಬದ್ಧ ಶಾಸನ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ ತರೋದ್ರ ಮೂಲಕ. ಆ ಹಿಂದೂ ಕೋಡ್ ಬಿಲ್ಲಿಗೆ ವಿರೋಧ ಮಾಡಿದ್ರು. ಬಾಬಾ ಸಾಹೇಬರು ಅರ್ಥಶಾಸ್ತ್ರಜ್ಞರು, ನನಗೆ ಕಾನೂನು ಮಂತ್ರಿ ಬೇಡ, ನನಗೆ ಆರ್ಥಿಕ ಮಂತ್ರಿ ಕೊಡ್ರಿ, ಫೈನಾನ್ಸ್ ಮಿನಿಸ್ಟರ್ ಮಾಡಿರಿ, ಈ ದೇಶಕ್ಕಾಗಿ ನಾ ಏನಾದರೂ ಮಾಡ್ಬೇಕನ್ನೋ ತುಡುತು ನನ್ನಲ್ಲದ ಅಂಥೇಳಿ ಮನವಿ ಮಾಡಿಕೊಂಡ್ರು ಕೂಡ ನೆಹರೂಜಿಯವರು ಅವರಿಗೆ ಲಾ ಮಿನಿಸ್ಟರ್ ಮಾಡಿ ಒಂದು ಮೂಲೆ ಕುಂದಿಸ್ಬಿಡ್ತಾರೆ. ಹಿಂದುಳಿದ ವರ್ಗಗಳಿಗೆ ಆಯೋಗ ರಚನೆ ಮಾಡಿರಿ ಅಂತ ಹೇಳ್ತಾರೆ, ಅದು ಕೂಡ ಮಾಡಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಬಾಬಾ ಸಾಹೇಬರು ನೆಹರು ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಾಬಾ ಸಾಹೇಬ್ರ ಬಳಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬಾಬಾ ಸಾಹೇಬ್ರ ಎದುರು ನಿಂದಿರಿಸಿ ನೆಹರು ಅವರು 2 ಸಲ ಬಂದು ಪ್ರಚಾರ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ರಿಗೆ ಸೋಲಿಸ್ತಾರೆ. ಅಲ್ಲಿ ಸಂಘದ ದತ್ತೋಪಂತ ಠೇಂಗಡೆ ಅಂತಕ್ಕಂಥವ್ರು ಬಾಬಾ ಸಾಹೇಬ್ರಿಗೆ ಬೆಂಬಲಕ್ಕೆ ನಿಲ್ತಾರೆ. ಪುನಃ ಸೆಂಟ್ರಲ್ ಮುಂಬೈಯಿಂದ ಬಾಯಿ ಎಲೆಕ್ಷನ್ದಾಗ ಬಾಬಾ ಸಾಹೇಬ್ರು ಕಂಟೆಸ್ಟ್ ಮಾಡಿದಾಗ ಅಲ್ಲೂ ಕೂಡ ಸೋಲಿಸ್ತಾರೆ ಕಾಂಗ್ರೆಸ್ದವ್ರು.
ಅಂದ್ರೆ ಬಾಬಾ ಸಾಹೇಬ್ರ ವಿದ್ವತ್ತು, ಬಾಬಾ ಸಾಹೇಬ್ರ ನಾಯಕತ್ವ ಪಾರ್ಲಿಮೆಂಟ್ನಾಗ ಬಂದು ಮಾತಾಡಿದ್ರಂದ್ರೆ ಅವ್ರು ಎದ್ದು ನಿಂತರಂದ್ರೆ ನಮ್ದೆಲ್ಲ ಬಂದ್ ಆಗ್ತದ ಅಂತಕ್ಕಂಥ ಭಯದಲ್ಲಿ ಕಾಂಗ್ರೆಸ್ಸಿಗರಿದ್ದರು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ರಿಗೆ ಪದೇ 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 ಅವರು ಸೋಲಿಸಿ ಚಿತ್ರಹಿಂಸೆ ಕೊಟ್ಟರು. ಅನೇಕ ಸಂದರ್ಭಗಳಲ್ಲಿ ದಲಿತರು ಮತ್ತು ದೇಶ ಬಂದಾಗ ನಾನು ಮೊದಲು ದೇಶ, ಆಮೇಲೆ ದಲಿತರು, ಆಮೇಲೆ ನನ್ನ ಜನಾಂಗ ಅಂದಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಇವರು ಉದ್ದೇಶಪೂರ್ವಕವಾಗಿ ಅವಮಾನ ಮಾಡ್ತಾರೆ. ಅವ್ರಿಗೆ ಭಾರತ ರತ್ನ ಕೊಡಲ್ಲ. ನೆಹರು ಅವರು ಭಾರತ ರತ್ನ ತೋತಾರೆ, ಇಂದಿರಾ ಗಾಂಧಿ ಭಾರತ ರತ್ನ ತೋತಾರೆ, ಜೀವಂತಿದ್ದಾಗೆ ರಾಜೀವ್ ಗಾಂಧಿ ಅವ್ರಿಗೆ ಭಾರತ ರತ್ನ ಕೊಡ್ತಾರೆ, ಆದರೆ ಬಾಬಾ ಸಾಹೇಬ್ರಿಗೆ ಭಾರತ ರತ್ನ ಕೊಡಲ್ಲ. VP ಸಿಂಗ್ ಬರಬೇಕಾಯ್ತು ಭಾರತ ರತ್ನ ಕೊಡು, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಬೆಂಬಲಿತ ಸರ್ಕಾರ, ಬೈನ್ ಮಾಯಾವತಿಜಿಯವರ ಬೆಂಬಲಿತ ಸರ್ಕಾರ, ಅವರು ಭಾರತ ರತ್ನ ಕೊಡ್ತಾರೆ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬರ ವಿಚಾರ, ಬಾಬಾ ಸಾಹೇಬರ ವ್ಯಕ್ತಿತ್ವ, ಬಾಬಾ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಅವ್ರಿಗೆ ಇನ್ನೂ ಹೆಚ್ಚು ಗೌರವ ಈ ದೇಶದಲ್ಲಿ ಸಿಗಬೇಕಾಗಿತ್ತು. ಬಾಬಾ ಸಾಹೇಬರು ಕೇವಲ ಒಂದು ಜಾತಿಗೆ, ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಅವರು ರಾಷ್ಟ್ರೀಯ ನಾಯಕರು, ಅವರು ಈ ದೇಶದ ಆಸ್ತಿ, ಈ ದೇಶದ ಸ್ವತ್ತು ಅಂತಕ್ಕಂಥ ವಿಚಾರಗಳನ್ನು ಬಿಂಬಿಸ್ತಕ್ಕಂಥ ನಾಟಕ ಇದು. ಬಹಳ ಮಹತ್ವದ ನಾಟಕವನ್ನು ನಮ್ಮ ಅಡ್ಡಂಡ ಕಾರ್ಯಪಾಜಿ ಅವರು ಇಲ್ಲ ಸಾರ್ವಜನಿಕರಿಗಾಗಿ ಇದು ಮಾಡ್ತಾ ಇದ್ದೀವಿ. ಅದು ಇನ್ನೂ ಯೋಚನೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದು ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಂಡು ಎಲ್ಲ ಶಾಲೆಯ ಮಕ್ಕಳಿಗೆ ತೋರಿಸ್ತಕ್ಕಂಥದ್ದು ಪ್ರಯತ್ನ ಮಾಡ್ಲಿಕ್ಕೆ ಅದು ವಿಚಾರ ಮಾಡ್ತೀವಿ.